ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಮಕರ ರಾಶಿಯವರಿಗೆ ವಕ್ರಿ ಶನಿಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿಗ್ರಹ ಜುಲೈ 13ರಿಂದ ನವೆಂಬರ್ 27ರವರೆಗೂ ಸರಿಸುಮಾರು 4 ತಿಂಗಳುಗಳ ಕಾಲ ವಕ್ರಿಯಾಗಿ ಚಲಿಸಲಿದೆ. ಶನಿಗ್ರಹ ಈ 4 ತಿಂಗಳುಗಳ ಕಾಲ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಸ್ಗಳನ್ನು ಕೊಡಲಿದೆ ಎಂದು ನೋಡೋಣ. ಗ್ರಹಗಳು ವಕ್ರಿಯಾದರೆ ತಾನು ಕುಳಿತಿರುವಂತಹ ಭಾವ ಹಾಗೂ ತನ್ನ ಹಿಂದಿನ ಭಾವಕ್ಕೆ ಸಂಬಂಧಿಸಿದಂತಹ ರಿಸಲ್ಟ್ಸ್ಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ. ಗ್ರಹಗಳು ವಕ್ರಿಯಾದರೆ ಆ ಗ್ರಹದ ಜ್ಯೇಷ್ಠ ಬಲ ಹೆಚ್ಚಾಗುತ್ತದೆ. ಅಂದರೆ ಶನಿ ಗ್ರಹ 2ರಷ್ಟು ಪವರ್ಫುಲ್ ಆಗಿರುತ್ತದೆ. ಗ್ರಹಗಳು ವಕ್ರಿಯಾದಾಗ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನು, ನಿಮ್ಮ ಪೆಂಡಿಂಗ್ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರೇರೇಪಿಸುತ್ತದೆ ಹಾಗೂ ಸಹಾಯವನ್ನು ಮಾಡುತ್ತದೆ. ಮಕರ ರಾಶಿಯವರ ಯಾವ ಪೆಂಡಿಂಗ್ ಆಸೆಗಳು ಈಡೇರಲಿದೆ ಎಂದು ನೋಡೋಣ. ಮಕರ ರಾಶಿಯವರಿಗೆ ನಿಮ್ಮ ತೃತೀಯ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಭಾವ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ಸಾಹಸ, ಧೈರ್ಯದ ಭಾವ, ತಮ್ಮಂದಿರು, ತಂಗಿಯರು, ಆನ್ಲೈನ್ ಮೀಡಿಯಾವನ್ನು ಹಾಗೂ ಶಾರ್ಟ್ ಟ್ರಾವೆಲ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಮಕರ ರಾಶಿಯವರು ಬಹಳ ದಿನಗಳಿಂದ ಯಾವುದೋ ಒಂದು ಪ್ಲೇಸ್ಗೆ ಹೋಗಬೇಕು ಅಂದುಕೊಂಡು ಕಾರಣಾಂತರಗಳಿಂದ ಹೋಗಲು ಸಾಧ್ಯವಾಗದೇ ಇರಬಹುದು. ಶನಿಗ್ರಹ ವಕ್ರಿಯಾದ ನಂತರ ನೀವು ಅಚಾನಕ್ಕಾಗಿ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಫ್ಯಾಮಿಲಿಯ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಾವೆಲ್ಗಳನ್ನು ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೀವು ಆನ್ಲೈನಲ್ಲಿ ಕೆಲಸ ಮಾಡುತ್ತಿದ್ದು ಕಾರಣಾಂತರಗಳಿಂದ ನಿಲ್ಲಿಸಿದ್ದರೆ, ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಆಗಿದ್ದು ನೀವೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರುತ್ತೀರಾ. ನೀವು ಬಹಳ ದಿನಗಳಿಂದ ಆ ಚಾನಲಲ್ಲಿ ಕೆಲಸ ಮಾಡಲು ನಿಲ್ಲಿಸಿದ್ದರೂ ಜುಲೈ ತಿಂಗಳ ನಂತರ ಹಾಗೂ ನವೆಂಬರ್ ತಿಂಗಳ ಒಳಗೆ ಮತ್ತೆ ರೀಸ್ಟಾರ್ಟ್ ಮಾಡುತ್ತೀರಾ. ನಿಮ್ಮ ಆನ್ಲೈನ್ ಕೆಲಸಗಳನ್ನು ಮತ್ತೆ ಪುನರಾರಂಭ ಮಾಡುತ್ತೀರಾ. ಶನಿಗ್ರಹದ ಆಶೀರ್ವಾದದಿಂದ ನಿಮ್ಮ ತಮ್ಮ ತಂಗಿಯ ಜೊತೆ ವೈಮನಸ್ಸುಗಳಿದ್ದರೆ ಜುಲೈ ತಿಂಗಳ ನಂತರ ನಿಮ್ಮ ಸಂಬಂಧಗಳು ಸುಧಾರಿಸಲಿದೆ. ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ಬಾಂಧವ್ಯ ಉತ್ತಮವಾಗುತ್ತದೆ. ಜೊತೆಗೆ ಶನಿಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವ, ಅದೃಷ್ಟದ ಭಾವ ಅಂದರೆ ನವಮ ಭಾವ ಹಾಗೂ ವ್ಯಯಭಾವದ ಮೇಲೆ ಬೀಳುತ್ತಿದೆ. ಮಕರ ರಾಶಿಯವರು ಜುಲೈ ತಿಂಗಳ ನಂತರ ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಫಾರಿನ್ ಟ್ರಾವೆಲ್ಗಳನ್ನು ಮಾಡಬಹುದು. ನೀವು ವಿದೇಶದಲ್ಲಿ ಜಾಬ್ಗಾಗಿ ಅಪ್ಲೈ ಮಾಡಿದ್ದರೆ ಜುಲೈ ತಿಂಗಳ ನಂತರ ಗುಡ್ ಟೈಮ್, ನಿಮಗೆ ಜಾಬ್ ಸಿಗಲಿದೆ. ಹಾಗೂ ಫಾರಿನ್ನಲ್ಲಿ PR ಗೋಸ್ಕರ ಅಪ್ಲೈ ಮಾಡಿದ್ದರೆ ಆ ಕೆಲಸವು ಸಕ್ಸಸ್ ಆಗುತ್ತದೆ ಹಾಗೂ ಧಾರ್ಮಿಕ ಯಾತ್ರೆಗಳನ್ನು ಮಾಡಬಹುದು. ಶನಿಗ್ರಹ ನಿಮ್ಮ ದ್ವಿತೀಯ ಹಾಗೂ ತೃತೀಯಾಧಿಪತಿಯಾಗಿ ವಕ್ರಿಯಾಗಿರುವುದರಿಂದ ಕೆಲಸಗಳನ್ನು ನ್ಯಾಯ, ನಿಷ್ಠೆ, ಧರ್ಮ, ಪ್ರಾಮಾಣಿಕವಾಗಿ ಮಾಡಿದ್ದೇ ಆದಲ್ಲಿ ಶನಿಗ್ರಹ ನೀವು ಜಾಬೇ ಮಾಡಿ ಅಥವಾ ಬಿಸ್ನೆಸ್ಸೇ ಮಾಡ್ತಿರಲಿ, ಶನಿಗ್ರಹ 2ರಷ್ಟು ಶುಭ ಫಲಗಳನ್ನು ಕೊಡುತ್ತದೆ. ಮಕರ ರಾಶಿಯವರು ಅದೃಷ್ಟಕ್ಕಿಂತ ನಿಮ್ಮ ಕರ್ಮದಲ್ಲಿ, ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡಿರುತ್ತೀರಾ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ವಕ್ರಿ ಶನಿಗ್ರಹ ಅಳೆದು ತೂಗಿ ಶುಭ ಫಲಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ. ಜುಲೈ ತಿಂಗಳ ನಂತರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ಸ್ನೇಹಿತರ ಜೊತೆ ಆರ್ಗ್ಯುಮೆಂಟ್ ಮಾಡುವಂತೆ ಗ್ರಹಗಳು ಪ್ರೇರೇಪಿಸುತ್ತದೆ. ಆದ್ದರಿಂದ ಈ 4 ತಿಂಗಳುಗಳ ಕಾಲ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಆಲ್ಕೋಹಾಲ್ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ ಅಥವಾ ಸಂಪೂರ್ಣವಾಗಿ ತ್ಯಜಿಸಿದರೆ ತುಂಬ ಒಳ್ಳೆಯದು. ನಿಮ್ಮ ಕುಟುಂಬದವರಿಗೆ ಸಂಬಂಧಿಸಿದ ಹಳೆಯ ಕೆಲಸಗಳು ಮತ್ತೆ ಪುನರಾರಂಭ ಮಾಡುತ್ತೀರಾ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಜುಲೈ ತಿಂಗಳ ನಂತರ ಶುಭ ಫಲಗಳನ್ನು ಕೊಡುತ್ತದೆ. ಶನಿಗ್ರಹ ವಕ್ರಿಯಾದಾಗ ನೀವು ಶಿಸ್ತು, ಸಂಯಮ, ತಾಳ್ಮೆ, ಸಮಯ ಪ್ರಜ್ಞೆಯಿಂದ ಕೆಲಸಗಳನ್ನು ಮಾಡಬೇಕು. ಆಲಸ್ಯವನ್ನು ಬಿಡಬೇಕು. ಇಲ್ಲದಿದ್ದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳನ್ನು ಶನಿಗ್ರಹ ಕೊಡುವುದಿಲ್ಲ. ನಿಮ್ಮ ಚಿಕ್ಕ ತಂಗಿ, ಚಿಕ್ಕ ತಮ್ಮ ಇವರ ಜೀವನದಲ್ಲಿ ಈ 4 ತಿಂಗಳಲ್ಲಿ ಪರಿವರ್ತನೆಯನ್ನು ನೋಡುತ್ತೀರಾ.
ನಿಮ್ಮ ಹಳೆಯ ಶಿಕ್ಷಕರು ಅಥವಾ ಗುರುಗಳು ಆಕಸ್ಮಿಕವಾಗಿ ಭೇಟಿಯಾಗುತ್ತಾರೆ. ಈ 4 ತಿಂಗಳ ಒಳಗೆ ನಿಮ್ಮ ತಂದೆಯ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ನಿಮ್ಮ ತಂದೆಗೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಈ 4 ತಿಂಗಳಲ್ಲಿ ನಿಮ್ಮ ಗುರುಗಳಿಗೆ ಹಾಗೂ ತಂದೆಗೆ ಹೆಚ್ಚು ಸೇವೆ ಮಾಡುವುದರಿಂದ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಪ್ರತಿದಿನ ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿ ಶನಿವಾರ ಸಂಜೆ ಅರಳಿ ವೃಕ್ಷದ ಬಳಿ 2 ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.